ದಾರಿ ತಪ್ಪು ಬಂದ್ಬಿಟ್ಟಿದೀವಿ, ಸ್ವಲ್ಪ ದಾರಿ ಬಿಡೋಣ. ಅವ್ರು ಬಿಡಲ್ಲ, ನಾವು ಹೋಗಲ್ಲ. ಬರೋವರೆಗೂ ಒಂದು ಅರ್ಜೆಂಟು, ಬಂದ್ಮೇಲೆ ಒಂಥರ ಪಾರ್ಟಿ. ಬಂದು ಒಂದು ಅರ್ಧ ಗಂಟೆ ಅಲ್ಲಿ ರೋಡಲ್ಲಿ ಕಾಯಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನೋಡಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾರೆ. ಪಾಯಿಂಟಿಗೆ ಬಂದು ಲೋಡ್ ಆಗ್ತಾ ಇದ್ದು ನೋಡ್ಬೋದು. ತೋಟದೊಳಗೆ ಬಂದಿದ್ದೀವಿ, ಮಣ್ಣು ಸರಿ ಇಲ್ಲ, ಹಂಗಾದ್ರೂ ಧೈರ್ಯ ಮಾಡಿ ಹೊಡೆದಿದ್ದೀವಿ. ಏನು ಮಮ್ಮ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಟ್ರಕ್. ಸದ್ಯಕ್ಕೆ ಗಾಡಿ ನೋಡ್ಬೋದು, ಲಾಸ್ಟ್ ಲಾಗ್ ನೋಡ್ರಿ ಗೊತ್ತಿರುತ್ತೆ. ಪೋಸ್ ತುಂಬ್ಕೊಂಬಂದಿದ್ವಿ ಮಾಲಿಂಗ್ಪುರಕ್ಕೆ. ಸದ್ಯಕ್ಕೆ ಗಾಡಿ ಇವಾಗ ಖಾಲಿ ಆಗಿದೆ. ಬೆಳಗ್ಗೆ 1 ಅವರ್ ಒಳಗೆ ಗಾಡಿ ಖಾಲಿ ಮಾಡಿಕೊಟ್ಬಿಟ್ರು. ಆಲ್ರೆಡಿ ಖಾಲಿಯಾಗಿ ಒಂದು ಅರ್ಧ ತಾಸು ಆಯಿತು. ಒಂದು ಬಾಡಿಗೆ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇರಲಿ, ಏನು ಮಾಡೋಕ್ಕಾಗಲ್ಲ. ಬರೀ ಇಲ್ಲಿಂದ ಹೋಗೋಣ. ನಮ್ಮ ರಾಕಿ ಮಲಗಿದ್ದಾನೆ ಇನ್ನು. ಅಣ್ಣ ಸ್ವಲ್ಪ ನೋಡ್ರಿ ಬ್ಯಾಕು. ನಮ್ಮ ರಾಕಿ ರಾತ್ರಿ ಗಾಡಿ ಓಡಿಸೋದ್ರಿಂದ ಫುಲ್ಲು ನಿದ್ದೆ ಮಾಡ್ತೀವಿ. ಏನಾಗ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಡೋರ್ ಹಾಕ್ಕೊಂಡಿಲ್ಲ. ಗಾಡಿ ರಿವರ್ಸ್ ಹಾಕ್ಕೊಂಡು ಲೋಡ್ಗೆ ಹೋಗಬೇಕು. ಲೋಡ್ ಕೂಡ ಸೆಟ್ ಆಗಿದೆ. ಎಲ್ಲಿಗೆ ಏನು ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಮೊನ್ನೆ ರೀಸೆಂಟಾಗಿ ಏನು ಕಬ್ಬಿನ ಟ್ಯಾಕ್ಟ್ರಿಗಳನ್ನೆಲ್ಲ ಸುಟ್ಟಾಕಿದ್ರಲ್ಲ, ರೀಸೆಂಟಾಗಿ ಒಂದು 70-80 ಟ್ಯಾಕ್ಟ್ರಿ, ಅದು ಇದೇ ಊರಲ್ಲೇ ಸುಟ್ಟಾಕಿದ್ದು. ಸೈದಾಪುರ ಶುಗರ್ ಫ್ಯಾಕ್ಟ್ರಿ. ಇವೆಲ್ಲ ಅದೇ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋವೆ ಗಾಡಿಗಳು. ತುಂಬ ಕಷ್ಟಪಟ್ಟು ಗಾಡಿಗಳನ್ನ ತೊಗೊಂಡಿರ್ತಾರೆ. ಆ ಥರ ಸುಟ್ಟಾಕ್ಬಿಟ್ರೆ ತುಂಬ ಲಾಸ್ ಆಗಿಬಿಡ್ತದೆ. ಅಂದರೆ ಎಷ್ಟೋ ಮನೆಗಳಿಗೆ ದಾರಿ ದೀಪ ಆಗಿರ್ತದೆ ಒಂದು ಟ್ಯಾಕ್ಟ್ರು. ಎಷ್ಟೋ ಮನೆಗಳಿಗೆ ಲಕ್ಷ್ಮಿ ಆಗಿರುತ್ತೆ ಆ ಟ್ಯಾಕ್ಟ್ರು. ಅಂಥ ಟ್ಯಾಕ್ಟ್ರುಗಳ್ನ ಸುಟ್ಟಾಕ್ಬಿಟ್ರೆ ಹೇಳಿ, ಯಾರು ಸುಟ್ಟಾಕಿದಾರೋ ಗೊತ್ತಿಲ್ಲ. ಕೆಲವರು ರೈತರೇ ಸುಟ್ಟಾಕಿರೋದು ಅಂತಾರೆ, ಕೆಲವ್ರು ಬಂದು ಫ್ಯಾಕ್ಟ್ರಿಯವ್ರು ಸುಟ್ಟಾಕಿದ್ದಾರೆ ಅಂತಾರೆ. ಬಟ್ ಯಾರು ಸುಟ್ಟಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲಿದ್ದೇನು ಮಾತಾಡಬಾರ್ದು. ಬಟ್ ಯಾರೇ ಸುಟ್ಟಾಕಿರಲಿ ಅವರಂತೂ ಉದ್ಧಾರ ಆಗಲ್ಲ. ಸುಮಾರು 70-80 ಟ್ಯಾಕ್ಟ್ರಿ ಅಂದರೆ ಸುಮ್ಮನೆನಾ ಹೇಳಿ. ಸೀದಾ ಕುದುಚಿ ಹತ್ರ ಬಂದ್ವಿ. ಮುಂದೆ ಏನು ಬ್ರಿಡ್ಜ್ ಕಾಣುತ್ತೋ ಆ ಬ್ರಿಡ್ಜ್ ಬಂದು ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂದ್ರೆ ಮುಳುಗೋಗ್ಬಿಡ್ತದೆ. ನೀರು ಬ್ರಿಡ್ಜ್ ಮೇಲೆ ಬರುತ್ತೆ. ನೀರು ಬ್ರಿಡ್ಜ್ ಮೇಲೆ ಬಂದರೆ ರೋಡ್ ಕ್ಲೋಸ್. ವರ್ಷದಲ್ಲಿ ಒಂದು 2 ತಿಂಗಳಂತೂ ಈ ರೋಡ್ ಕ್ಲೋಸ್ ಇರ್ತದೆ. ಮತ್ತು ಇವಾಗ ಏನಪ್ಪ ಸಮಸ್ಯೆ ನಮಗೆ ಅಂದರೆ, ಕಬ್ಬಿನ ಟ್ಯಾಕ್ಟ್ರಿಯವರು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. ಅದೇ ಸೀಸನ್ ಅಲ್ಲ ಇವಾಗ. ಕಬ್ಬಿನ ಗಾಡಿಗಳು ಸಿಕ್ಕಾಪಟ್ಟೆ ಸಿಗುತ್ತೆ ರೋಡಲ್ಲಿ. ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ ನಮಗೆ. ರೋಡ್ ಸಾಗಲ್ಲ ಗಾಡಿ ಓಡಿಸೋಕ್ಕೆ, ಯಾಕಂದರೆ ಲೈನಾಗಿ ಹೋಗ್ತಾ ಇರ್ತದೆ ಕಬ್ಬಿನ ಗಾಡಿಗಳು. ಹಂಗಾಗಿ ಈ ಬ್ರಿಡ್ಜು ಅವಾಗ ಕ್ಲೋಸ್ ಆಗ್ತಾ ಇರ್ತದೆ. ನೀರು ಯಾವಾಗ ಮೇಲೆ ಬರ್ತದೋ ಅವಾಗ ಪಕ್ಕ ಕ್ಲೋಸ್. ಕಾಗವಾಡ ಹತ್ತತ್ರ ಬಂದ್ಬಿಟ್ಟು ಇಲ್ಲೇ ಹರಿಪ್ರಿಯ ಅಂತ ಹೋಟ್ಲಿತ್ತು. ಇಲ್ಲೇ ಟಿಫನ್ಗೆ ಅಂತ ನಿಲ್ಸಿದ್ವಿ. ಬನ್ನಿ ಟಿಫನ್ ಮಾಡ್ಕೊಂಡು ಬರೋಣ. ಹೋಗಿ ಪಾರ್ಟಿ ಫೋನ್ ಮೇಲೆ ಫೋನ್ ಹೊಡಿತಾವನೆ, ಅರ್ಜೆಂಟ್ ಹೋಗ್ಬೇಕಂತ. ನೋಡಿ ನಾನ್ ಸ್ಟಾಪ್ ಹೊಡಿಬೇಕು ಇಲ್ಲಿಂದ. ಇಲ್ಲಿಂದ 100. ಇವತ್ತಿನ ನಮ್ಮ ಟಿಫನ್ ಬಂದು ಪಲಾವ್ ತಿಂತಾ ಇದೀವಿ. ನೋಡ್ಬೋದು ಪ್ಲೇಟಲ್ಲಿ ಫುಲ್ಲು ಹರಡಿ ಕೊಟ್ಟಿದ್ದಾರದು, ಸ್ವಲ್ಪನೇ ಇರೋದು. ನಾ ದಾರಿ ತಪ್ಪು ಬಂದ್ಬಿಟ್ಟಿದೀವಿ, ಸ್ವಲ್ಪ ದಾರಿ ಬಿಡೋಣ. ಅವ್ರು ಬಿಡಲ್ಲ, ನಾವು ಹೋಗಲ್ಲ ಅಷ್ಟೇ. ದಾರಿನೇ ಅವ್ರದ್ದು, ಏನ್ ಮಾಡ್ತೀರಾ. ಶಿರಗುಪ್ಪಿ ಶುಗರ್ಸ್ ಹೋಗ್ತಾ ಐತೆ. ಇದು ಶಿರಗುಪ್ಪಿನಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಇದೆ, ಅದನ್ನ ಶಿರಗುಪ್ಪಿ ಶುಗರ್ಸ್ ಅಂತ ಹೆಸರು. ಅಲ್ಲಿಗೆ ಹೋಗುತ್ತೆ. ಈಗ ನಾವು ಫಸ್ಟು ಈ ಗಾಡಿನ ಓವರ್ಟೇಕ್ ಮಾಡೋದು ನೋಡಬೇಕು. ಬಟ್ ಆಗಲ್ಲ. ಏನು ಕರ್ಮ ಆಗೋರು. ಎಷ್ಟು ಲೇಟ್ ಆಗ್ತೈತೆ ಗೊತ್ತಾ. ಒಂದು 50 ಕಿಲೋಮೀಟ್ರ್ ಬರೋಕ್ಕೆ 2.5 ಅವರ್ ಆಗೈತವಲ್ಲ. ಬಾಯ್ ಕರ್ನಾಟಕ, ವೆಲ್ಕಮ್ ಟು ಮಹಾರಾಷ್ಟ್ರ. ಇಲ್ಲಿಂದ ಮಹಾರಾಷ್ಟ್ರ ಎಂಟ್ರಿ ಆಗಿದೆ ಇವಾಗ. ರೋಡ್ ಅಂತೂ ಎಂಥ ದರಿದ್ರ ರೋಡ್ ಅಂದರೆ ಮಾಮ ಹೇಳ್ತಾನೆ, ಹೇಳ ಮಾಮ. ನಂಬರ್ 1 ವಂಡರ್ಫುಲ್ ರೋಡ್. ಬೆಳಗ್ಗೆ 9:30 ಬಿಟ್ಟವರು 150 ಕಿಲೋಮೀಟರ್ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು. ಟೈಮ್ ಎಷ್ಟಾಯ್ತು ಮಮ್ಮಿ ಇವಾಗ? 2:15 ಆದ್ರೂ ಹೋಗಿಲ್ಲ. 3:30 ಲೊಕೇಶನ್ ತೋರಿಸ್ತಾ ಇತ್ತು ಇನ್ನು. ಅಯ್ಯಪ್ಪ ಮಹಾರಾಷ್ಟ್ರ ರೋಡ್ಗಳು ಹುಟ್ಟು ವರ್ಸ್ಟ್ ರೋಡ್ಗಳು. ಏನು ಮಾಡ್ತೀರಾ, ಅದರಲ್ಲೇ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಇದು NH 160, ನ್ಯಾಷನಲ್ ಹೈವೇ 160. ಇದು ನ್ಯಾಷನಲ್ ಹೈವೇ ಥರ ಕಾಣ್ತದೆ ಮಮ್ಮ ನಿನಗೆ? ಇದು ನ್ಯಾಷನಲ್ ಹೈವೇ ಥರ ಕಾಣುತ್ತಾ ಇದು? ಏನು ಮಾಡ್ತೀರಾ, ಆರಾಮಾಗಿ ಹೋಗ್ಬೇಕು ನಿಧಾನಕ್ಕಿದ್ರಲ್ಲೇ. ಪಾರ್ಟಿ ಅಂತೂ ಎಗರಾಡ್ತಿದ್ದಾನೆ, ಬೇಗ ಬಾ ಅಂತ. ಕುತ್ಕೊಳಕ್ ಆಗ್ತಿಲ್ಲ ಗುರು. ನೋಡಿ ಹೆಂಗ್ ಶೇಕ್ ಆಗ್ತೈತೆ ಗಾಡಿ.
ರೋಡು ಎಂತ ಕಚಡವಾದ ರೋಡು ಅಂದ್ರೆ ಇಂಥ ರೋಡು ಅಂತ ಗೊತ್ತಿದ್ರೆ ರೋಡ್ಗೆ ಬರ್ತಾ ಇರ್ಲಿಲ್ಲ ನಮ್ಮಮ್ಮ. ಕ್ಯಾಮ್ರಾ ಇಟ್ಕೊಳಕ್ಕೂ ಆಗ್ತಿಲ್ಲ ನೋಡಿ ರೋಡ್ ಹೆಂಗೈತೆ. ಕ್ಯಾಂಟ್ರ್ ಆಗಿದ್ರೆ ಸೊಂಟ ಮುರಿದಾಗ ಸೊಂಟ ಮುರಿದಾಗ ಗಾಡಿಲಿರೋ ಸಾಮಾನೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು ಮಮ್ಮ. ರೋಡು ಇವಾಗ ಹಿಂಗೆ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಕ್ಕೈತೆ, ಅದು ಸಿಮೆಂಟ್ ರೋಡು. ಹಿಂದೆ ಎಲ್ಲ ಪಾರ್ಟಿಗೆ ಬರಕ್ ಕಾಗೆ ಹರ್ಸೋದಾಗೈತೆ. ನಾವು 12:15 ಬರ್ತೀವಿ ಅಂದವ್ರು 3:15 ಆದ್ರೂ ರೀಚ್ ಆಗಾಗಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀಯ ಮಮ್ಮ? ನಾವೇನು ಮಾಡಕ್ಕಾಗಲ್ಲ. ನೈಟ್ ಎಷ್ಟೊತ್ತಿದ್ರು ಲೋಡ್ ಮಾಡ್ತಾರೆ, ಹೋಗಿ ಲೋಡ್ ಮಾಡ್ಸೋಣ. ಬೆಳಗ್ಗೆ ಬಿಟ್ಟವ್ರು ಪಾರ್ಟಿ ಹೇಳಿದ ಲೊಕೇಶನ್ಗೆ ಸಂಜೆ 4 ಗಂಟೆಗೆ ಬಂದ್ವಿ. ಮತ್ತೆ ಇಲ್ಲಿಂದ ಮತ್ತೆ 7 ಕಿಲೋಮೀಟರ್ ಮುಂದೆ ಬನ್ನಿ ಅಂತ ಹೇಳ್ತಾನೆ. ಏನ್ ಮಮ್ಮ ಹೆಂಗ್ ಮಮ್ಮ ಹೋಗನ್ ಬನ್ನಿ. ಇನ್ನು 7 ಕಿಲೋಮೀಟರ್ ಹೋದ್ರೆ ಗಾಡಿ ಲೋಡ್ ಆಗುತ್ತೆ. ಹೋಗಿ ಗಾಡಿ ಲೋಡ್ ಮಾಡ್ಸೋಣ. ಏನು ಮಾಡೋಕ್ಕಾಗಲ್ಲ. ರೋಡ್ ಅಂತೂ ಹೆವಿ ಡೇಂಜರಸ್ ರೋಡ್ ಅಂದ್ಕೊಳ್ಳಿ. ಬರೋವರೆಗೂ ಒಂದು ಅರ್ಜೆಂಟು, ಬಂದ್ಮೇಲೆ ಒಂಥರ ಪಾರ್ಟಿ. ಬಂದು ಒಂದು ಅರ್ಧ ಗಂಟೆ ಅಲ್ಲಿ ರೋಡಲ್ಲಿ ಕಾಯಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನೋಡಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಂದ ನಾವು ಹೋಗ್ತಾ ಇದೀವಿ. ಚಚಾ ಬನ್ನಿ ಸೀದಾ ಹೋಗೋಣ. ಅವ್ರ ಹಿಂದೆ ಹೋಗಿ ಎಲ್ಲಿ ಲೋಡ್ ಹೇಳ್ತಾರೋ ಲೋಡ್ ಮಾಡಿಸ್ಕೊಳೋಣ. ಇಲ್ಲೇ 2-3 ಜಾಗದಲ್ಲಿ ಲೋಡ್ ಮಾಡ್ಕೊಬೇಕಂತೆ ಸುತ್ತಮುತ್ತ ಹಳ್ಳಿಗಳಲ್ಲಿ. ನೋಡೋಣ ಎಷ್ಟೊತ್ತಾಗುತ್ತೋ ಏನು ಕತೆ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ ಇವತ್ತು. ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದೀವಿ. ತೋಟದೊಳಗೆ ನೋಡ್ಬೋದು ಎಷ್ಟು ಚಿಕ್ಕ ರೋಡಲ್ಲಿ ಹೋಗ್ತಾ ಇದೀವಿ ಅಂತ. ನಮ್ಮ ಗಾಡಿ ಎಷ್ಟು ಪಾಸ್ ಆಗಬೇಕೋ ಅಷ್ಟೇ ಇದೆ ರೋಡು ಕರೆಕ್ಟಾಗಿ. ಇದ್ರಲ್ಲಿ ಲೋಡ್ ಗಾಡಿ ಭಾರಿ ಹುಷಾರಾಗಿ ತಗೊಂಬರ್ಬೇಕು. ಬನ್ನಿ ಹೋಗೋಣ ಆರಾಮಾಗಿ. ಅಂತೂ ಇಂತೂ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡ್ ಆಗ್ತಾ ಇತ್ತು. ನೋಡ್ಬೋದು ತೋಟದೊಳಗೆ ಬಂದಿದ್ದೀವಿ. ಮಣ್ಣು ಸರಿ ಇಲ್ಲ, ಹಂಗಾದ್ರೂ ಧೈರ್ಯ ಮಾಡಿ ಹೊಡೆದಿದ್ದೀವಿ. ಏನು ಮಮ್ಮ ನೋಡಿ ಗಾಡಿ ಲೋಡ್ ಆಗ್ತೈತೆ. ಇಷ್ಟೇ ಹೈಟ್ ಬರೋದು, ಟನ್ನೇಜ್ ಕಮ್ಮಿನೇ ಆಗ್ತಾ ಇದೀವಿ. ನಮ್ಮ ಆರಾಮಾಗಿ ಹಾಕ್ಕೊಂಡು ಆರಾಮಾಗಿ ಹೋಗೋಣ, ಟೆನ್ಷನ್ ತಗೊಂಡಂಗೆ. ಗಾಡಿ ಇಲ್ಲಿ ಸ್ವಲ್ಪ ಹಚ್ಚೋದು ಹಿಂಸೆ. ಹಿಂದೆ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಜಾಗ ಸರಿ ಇಲ್ಲ, ಹಂಗಾಗಿ ಗಾಡಿನ ಅಲ್ಲೇ ನಿಲ್ಲಿಸ್ಬಂದು ಎಲ್ಲ ರೆಡಿ ಮಾಡಿಸ್ತಾ ಇದ್ವಿ. ಅಲ್ಲಿ ಇಷ್ಟೊತ್ತು ಜಾಗ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸಿ ಒಂದೇ ಸಾರಿ ಗಾಡಿ ಎತ್ತಾನ ಅಂತ ಹೋಗಿದ್ದು. ಅಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಸ್ಲೋಪ್ ಮಾಡ್ತಾಯಿದ್ದಾರೆ. ಗಾಡಿ ಫ್ರಂಟ್ ಲೋಡ್ ಆಗಿರೋದ್ರಿಂದ ಒಂದೇ ಸಾರಿ ಹೇಗೆ ಸಡನ್ನಾಗಿ ಹತ್ಬೇಕಲ್ಲ, ನಿಧಾನಕ್ಕೆ ಹತ್ತಿಸ್ಬೇಕು. ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲೈತೆ, ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ. ಅಲ್ಲಿಂದ ಅಂತೂ ಇತ್ತು ಮಾಡ್ಕೊಂಡು ಗಾಡಿ ಹೊರಗಡೆ ತೊಗೊಂಬಂದ್ವಿ. ಇಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ಲೋಡ್ ಮಾಡ್ತಾಯಿದ್ರು. ಎರಡನೇ ಪಾಯಿಂಟಲ್ಲಿ ಟ್ರ್ಯಾಕ್ಟ್ರಲ್ಲಿ ಕ್ರಾಸಿಂಗ್ ಇಲ್ಲಿ ಮೇನ್ ರೋಡಲ್ಲೇ ನಿಲ್ಲಿಸಿ ನೋಡ್ಬೋದು. ಹೆಚ್ಚು ಕಡಿಮೆ ಲಾಸ್ಟ್ ನೈಟು ಇನ್ನೊಂದು ಹಚ್ಚಿಲ್ಲಿ ಹಾಕಿದ್ರೆ ಮುಗ್ದೋಯ್ತು ಲೋಡಿಂಗು. ಹಗ್ಗ ತಡ್ಪಲ್ಲಿ ಹಾಕ್ಕೊಂಡು ಇಲ್ಲಿಂದ ಬಿಡ್ತಾ ಇರೋದಷ್ಟೇ. ಬೇಗ ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಹಾಗೆ ನಮ್ಮ ಜೊತೆ ಇನ್ನೊಂದು ಗಾಡಿನೂ ಬಂದೈತೆ ಲೋಡ್ಗೆ, ಅದು ಇಲ್ಲೇ ಲೋಡ್ ಆಗ್ತೈತೆ, ಅದು ಹಾಸನ್ಗೆನೆ. ಅದು ನಮ್ಮ ಗಾಡಿ ಎರಡು ಲೋಡ್ ಮಾಡ್ಕೊಂಡು ಬಿಡೋಣ. ಲೋಡೆಲ್ಲ ಆಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಹಗ್ಗ ತಡ್ಪಲ್ಲಿ ಹಾಕೊಂಡು ಬಿಡಬೇಕು. ನಮ್ಮ ಜೊತೆಗೆ ಇನ್ನೊಂದು ಗಾಡಿ ಲೋಡ್ ಆಗ್ತೈತೆ, ಅದು ಹಾಸನ್ಗೆ ಫುಲ್ ಕಂಪ್ಲೀಟ್ ಆಯ್ತು ನೋಡಿ ಲೋಡಿಂಗು. ಹಗ್ಗ ತಡ್ಪಲ್ಲಿ ಒಂದು ಹಾಕಿದ್ರೆ ನಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ. ಆ ಗಾಡಿದು ಒಂದು ಟ್ರ್ಯಾಕ್ಟರ್ ಕ್ರಾಸಿಂಗ್ ಮಾಡ್ತಿದ್ದಾರೆ, ಅದಾಗ ಅಷ್ಟೊತ್ತಿಗೆ ನಮ್ದು ಹಗ್ಗ ತಡ್ಪಲ್ಲಿ ಹಾಕೊಂಡು ಪ್ಯಾಕ್ ಆಗೋಣ. ಅವರು ಗೂಡೈತೆ ಅವ್ರದ್ದು, ಹಿಂದೆ ಒಂದು ಹಗ್ಗ ಹಾಕ್ಕೊಂತಾರೆ, ಜೊತೆಗೆ ಹೋದ್ರೆ ಆಗುತ್ತೆ 2 ಗಾಡಿನೂ. ಫೈನಲ್ ಆಗಿ ಲೋಡ್ ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದೀವಿ. ನೋಡ್ಬೋದು ಸಿಂಗಲ್ ರೋಡಲ್ಲಿ ಹೋಗ್ತಾ ಇದೀವಿ, ಹಳ್ಳಿ ರೋಡಲ್ಲಿ. ನಮ್ಮ ಮುಂದೆನೂ ಗಾಡಿ ಹೋಗ್ತೈತಲ್ಲ, ಅದು K16 ಪಾಸಿಂಗ್, ನಮ್ಮ ದುರ್ಗದ ಪಾಸಿಂಗೆ. ಬಟ್ ಬೇಲೂರು ಗಾಡಿ, ಅದು ಹಾಸನ್ಗೆ ಲೋಡ್ ಆಗೈತೆ. ಅದು ಬೇರೆ ಕಡೆ ಲೋಡ್ ಆಗಿದ್ದು, ನಮ್ಮ ಬೇರೆ ಕಡೆ ಲೋಡ್ ಆಗಿತ್ತು. 2 ಗಾಡಿ ಹಾಸನಿಗೆ ಲೋಡ್ ಆಗೈತೆ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೈವೇಗೆ ಹೋಗಿ ಫಸ್ಟ್ ಊಟ ಹುಡುಕ್ಬೇಕು. 10 ಗಂಟೆ 11 ಗಂಟೆ ಮೇಲೆ ಆಯಿತು ಅಂದರೆ ಇಲ್ಲಿ ಊಟ ಸಿಗಲ್ಲ, ಅದೊಂದು ಸಮಸ್ಯೆ. ಹಾಗಾಗಿ ಫಸ್ಟು ಊಟ ಹುಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲ ಅಂದರೆ ಮಧ್ಯಾಹ್ನನೂ ಇವತ್ತು ಊಟ ಇಲ್ಲ, ಉಪವಾಸ ಸಾಯ್ಬೇಕಾಗುತ್ತೆ, ಅದೊಂದು ಸಮಸ್ಯೆ. ಬನ್ನಿ ಫಸ್ಟ್ ಎಲ್ಲ ಹೋಟ್ಲು ಹುಡ್ಕೋಣ, ಮುಂದೆ ಊಟ ಮಾಡ್ಕೊಂಡು ಆಮೇಲೆ ಮುಂದುವರಿಯೋಣಂತೆ. ದೇವ್ರ ದಯದಿಂದ ವೀಟ ಹತ್ತತ್ರ ಬಂದ್ವಿ, ಒಳ್ಳೆ ಹೋಟ್ಲು ಸಿಕ್ತು. ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ. ಫಸ್ಟು ಹೊಟ್ಟೆ ಹಸ್ಬಿಟ್ಟೈತೆ. ಒಳ್ಳೆ ಊಟ ಮಾಡ್ಕೊಂಬಂದ್ವಿ. ಹೋಟ್ಲು ಕ್ಲೋಸ್ ಮಾಡ್ಕೊಂಡೋದ್ರು. ಮತ್ತು ಪಾರ್ಸಲ್ ತಂದಿದ್ದೀವಿ. ಪಾರ್ಸಲ್ ಏನಕ್ಕಪ್ಪ ಅಂದರೆ ನಮ್ಮ ಸಲಗ ಬರ್ತಾಯಿದೆ ಹಿಂದೆ, ಅದು ಲೋಡ್ ಆಗೈತೆ. ಅದು ನಾವು ಲೋಡ್ ಆಗಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಲೋಡ್ ಆಯಿತು, ಅದು ಹಿಂದೆ ಬರ್ತಾಯಿತ್ತು. ಮತ್ತು ಅವ್ರಿಗೂ ಊಟ ಸಿಗಲ್ಲ, ಆ ಗಾಡೀಲಿ 2 ಇದ್ದಾರೆ. ಹಾಗಾಗಿ ಅವ್ರಿಗೆ ಪಾರ್ಸಲ್ ತೊಗೊಂಬಂದು ಇಟ್ಕೊಂಡಿದ್ದೀವಿ.
ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಇಲ್ಲ ಊಟ ಮಾಡ್ತಾರೆ, ಜಾಗ ಚೆನ್ನಾಗಿದೆ ಇಲ್ಲ ನಿಲ್ಸ್ಕೊಳಕ್ಕೆ. ಊಟ ಮಾಡಿದ್ಮೇಲೆ 2 ಗಾಡಿ ಜೊತೆಗೆ ಬಿಡೋಣಂತೆ. ಏನು ಮಮ್ಮ ಒಳ್ಳೆ ನಿದ್ದೆ ಮಾಡಿದ್ಯಾ? ನಮ್ಮ ಮುಂದೆ ಇವಾಗ ಡ್ಯೂಟಿ. ಓಕೆ ಡನ್. ನಿದ್ದೆ ಚೆನ್ನಾಗಾಯ್ತು. ನಾನೇ ನಿದ್ದೆನೇ ಬರಲ್ಲ ಮಮ್ಮ, ಏನು ಮಾಡ್ತೀನಿ. ಅಯ್ಯೋ ಯಪ್ಪ ಕುಂಕಣ್ಣ ನೀನು ತಲೆ ಇಟ್ಟರೆ ಮಕ್ಕೊಂಬಿಡ್ತೀನಿ ಮಮ್ಮ, ಬಟ್ ಮಲ್ಗದ್ ಭಾಳ ಕಷ್ಟ ನಾನು. ಕಣ್ಣಾಗಲ್ಲ ಹೆಂಗ್ ಗೊತ್ಕೊಳ್ಳೋದು. ನಿದ್ದೆಗಳಾಗಿಲ್ಲ ಅಂದ್ರೆ ಹಿಂಗೆ ಏನು ಮಾಡ್ತೀರ, ಕಣ್ಣು ಊದ್ಕೊಂತವೆ, ಮಕನೂ ಊದ್ಕೊಂತವೆ. ಸುಮ್ಮನೆ ಏಯ್ ಕಳ್ಳ ಅವೆಲ್ಲ ಹೇಳ್ಬಾರ್ದು, ಗೊತ್ತಾಗಲ್ಲ. ಈಗ ನಮ್ಮ ಸಲಗಾಗಿ ವೆಯ್ಟಿಂಗು. ಅವ್ರು ಬಂದಮೇಲೆ ಇಲ್ಲೇ ಒಂದು 1/4 ಗಂಟೆ ಅರ್ಧ ಗಂಟೆ ನಿಲ್ಸ್ಕೊಂಡು ಊಟ ಗೀಟ ಮಾಡಿಕೊಂಡು ಹೋಗೋಣ. ನಿನ್ನೆ ಪಾರ್ಟಿ ಬಂದಿದ್ದ ನೋಡಿ, ಯಾವ ಊಟಕ್ಕೆ ಮಾಡಿಕ್ಕೆ ಹೋಗಿದ್ದಂಗೆ ಗ್ಲಾಸ್ನ. ಬೆಳಗ್ಗೆ ಗಾಡಿ ತೊಳೆಯೋಣ, ಕ್ಲೀನ್ ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಪಾರ್ಟಿ ಬಂದಿದ್ನಲ್ಲ ಅವನು ಉಗ್ದಿರೋದು. ಗುಟ್ಕಾ ಪಾರ್ಟಿಗಳು ಗೊತ್ತಲ್ಲ ನಿಮಗೆ, ನಮ್ಮ ಉತ್ತರ ಕರ್ನಾಟಕದವ್ರು ಫೇಮಸ್ ಗುಟ್ಕಾ ತಿನ್ನೋದ್ರಲ್ಲಿ ಜಾಸ್ತಿ ತಿಂತಾರೆ. ಸ್ವಲ್ಪ ಅಗಿತಾರೆ ಉಗಿತಾರೆ, ಅದು ಕಾಮನ್. ಅದು ಚಿಕ್ಕ ಹುಡುಗರು ತಿಂತಾರೆ ಗುರು ಗುಟ್ಕಾನ, ಸಣ್ಣ ಹುಡುಗರ್ನೆಲ್ಲ ನಾನು ನೋಡಿದ್ದೀನಿ. ಅದೇನೇನು ಒಳ್ಳೆ ಇದ್ರು ಕುರುಪ್ತಿನಿ ಮಾಡ್ಕೊಬಿಡ. ಅದೇನೆ. ಬರಲಿ, ಗಾಡಿಗೋಸ್ಕರ ವೇಟಿಂಗು. ಗಾಡಿ ಬಂದಮೇಲೆ ಊಟ ಕೊಟ್ಟು ಒಂದೇ ಸರಿ ಇಲ್ಲಿಂದ ಹೊರಡೋಣ. ನನ್ನ ಜೊತೆಗೆ ಊಟ ಮಾಡಿಸಿ ಕರ್ಕೊಂಡು ಹೋಗೋಣ. ನಮ್ಮ ಸಲಗ ಬಂತು, ಊಟ ಕೊಟ್ಟು ಕಳಿಸ್ಬಿಡಪ್ಪ. ಊಟ ಮಾಡಲಿ, ಊಟ ಮಾಡ್ಕೊಂಡು ಒಂದೇ ಸರಿ ಜೊತೆಗೆ ಬಿಡೋಣ ಇಲ್ಲಿಂದ ಗಾಡಿನ.